ಸರ್. ಇದು ತೋಟ ನಾವು ಫಸ್ಟಿಗೆ ಮಾತಾಡಿ ಸ್ಟಾರ್ಟಿಂಗ್ ಇಟ್ಟ ತೋಟ ಇದು ನಮ್ದು. ಓಕೆ, ಹೋಗೋಣ ಬನ್ನಿ, ತೋಟ ನೋಡಕ್ಕೆ ತೋರಿಸ್ತೀನಿ. ಹೋಗೋಣ? ಹೌದು, ಖಂಡಿತ. ಸಣ್ಣ ತೋಟ, ದೊಡ್ಡ ಏನು ಹೇಳ್ತಾರೆ, ದೊಡ್ಡ ಕೃಷಿಕರಾಗಿ ನಮ್ಮ ತೋಟ ಏನಿಲ್ಲ, ಹಾಗೆ ಈಚೆಂದ ಹೋಗೋಣ. ಇದು ದೊಡ್ಡ ದೊಡ್ಡ ಕೃಷಿಕರಂತೆ. ಕಿಲೋಮೀಟರ್ ಗ್ರಾಮ ಇದು ನೋಡಿ. ಇದು ಹೀಗೆ ಪಂಚಾಯತ್ ರೋಡ್ ಇದು ನಮ್ಗೆ ಈಗ. ಇದು ಪಂಚಾಯತ್ ರೋಡ್, ಸಿಮೆಂಟ್. ಹೌದು ಹೌದು. ಇದು ಇತ್ತೀಚೆಗೆ ಸ್ವಲ್ಪ ಒಂದು 5-6 ವರ್ಷದ ಈಚೆ ಆಗಿತ್ತು. ನೋಡಿ, ಈಚೆಂದ ಬಂದಾಗ ಈ ಬ್ರಿಡ್ಜ್ ದಾಟಿದ ಕೂಡಲೇ ಸಿಗುವಂತದ್ದು ಈ ಜಾಗ, ಈ ಗದ್ದೆ ಎಲ್ಲ ನಮ್ಮದು. ಇದು ನಮ್ದು ತಂದೆ ಆಸ್ತಿ ಇದೆಲ್ಲ ನೋಡಿ. ಇದು ಟರ್ನ್ ಬಂತಂದ್ರೆ ನಮ್ಮ ತೋಟ. ಇದು ತೋಟ ವೆಲ್ಕಮ್ ಮಾಡ್ತಿದೆ. ಅದು ಒಂದು ರೌಂಡ್ ಬರ್ತದೆ ನಮ್ಮ ತೋಟಕ್ಕೆ ಈಗ. ಇಲ್ಲಿ ತೋಟ ಎಂಡಲ್ಲಿ ಕೂತ್ಕೊಂಡು ನೋಡಿದ್ರು ಕೂಡ ನಮ್ಮ ಮನೆ ಕಾಣ್ತದೆ. ಹಂಚಿದ ಮನೆ ಕಡೋದು ನಮ್ಮನೆ ಮನೆ, ಅದು ಮನೆ. ಇದು ನಾವು ನೋಡಿ, ನಾವು ದಿಗ್ವಿಜಯದಲ್ಲಿ ಇರುವಾಗ ನಾವು ಮಾತಾಡ್ಕೊಳ್ತಿದ್ವಿ. ಹೌದು, ಕೃಷಿ ಪ್ರೋಗ್ರಾಮ್ ಮಾಡ್ತಿರುವಾಗ ತೋಟ ಮಾಡ್ಬೇಕು ನೀವು ಮಾಡಿ ಅಂತ ನೀವು ಹೇಳ್ತಿದ್ರಿ. ಹಾಗೆ ಮಾಡ್ತಿರುವಾಗ ಆಮೇಲೆ ಆ ಬಿಡುವ ಟೈಮ್ ನಾನು ಇದನ್ನು ಮಾಡಿದ್ದು. ಅವಾಗಲೇ. ಹೌದು ಹೌದು, ಅವಾಗಲೇ ಕೃಷಿ ಆಗ್ಬೇಕಂತ ಒಂದು ಕೃಷಿ ಪ್ರೋಗ್ರಾಮ್ ಮಾಡ್ತಿದ್ದಿಲ್ಲ ಅವಾಗ. ನಾವು ಮಾತಾಡ್ತಿರ್ಬೇಕಾದ್ರೆ ಒಂದು ಸಿಪ್ಪು ಟೀ ಕುಡಿಯಕ್ಕೆ ಹೋಗುವ ಟೈಮಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ಒಂದು 300 ಗಿಡಕ್ಕೆ ಇದು ಮಾಡ್ತಿದ್ವಿ, ಅಡಿಕೆ ಗಿಡ ಗಿಡಕ್ಕೆ ತೆಕ್ಕೆ ಇಟ್ಟಿದೆ. ಮುಂದೆ ಬಂತು ಇಲ್ಲಿ ಒಂದು ತೋಟ. ಇದರಲ್ಲಿ 800 ಗಿಡ, 850 ಗಿಡ ಇದೆ. ಹೀಗೆ ಬಂದಿದ್ದೇವೆ. ಬೇಸಿಗೆ ಟೈಮ್ ಆಗಿದ್ರೆ ಒಂದು ಮಧ್ಯಾಹ್ನ 1 ತಾಸು ನಾವು ಕರೆಂಟ್ ಆಫ್ ಮಾಡ್ತೇವೆ. ಪಂಪ್ ಇತ್ತು. ಹೆಂಗೆ ಇಲ್ಲಿ ಬಂದಿದೆ ಅಂದ ವೇ. ಈಗ ನಾನು ಪಂಪ್ ಒಂದು ಆನ್ ಮಾಡ್ತೀನಿ ಇವತ್ತಿಗೆ. ಆಮೇಲೆ ಸೀದಾ ತೋಟಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ನಾನು. ಬನ್ನಿ. ಅಪ್ಪಟ ಕೃಷಿಕ. ಇದು ಕಾರ್ಕಳ ತಾಲೂಕಲ್ಲ ನಿಮ್ಮದು? ಇರುವತ್ತೂರು ಗ್ರಾಮ. ಇದೆಂತ ಬೋರ್ವೆಲ್ಲ? ಓಕೆ. ಎಷ್ಟಿದೆ ನೀರು ಬೋರ್ವೆಲ್ಲಲ್ಲಿ? ಫುಲ್ ನೀರಿದೆ. ನಾನು ಬೆಳಿಗ್ಗೆ ಆನ್ ಮಾಡ್ಕೊಂಡ್ರೆ, ಬೆಳಿಗ್ಗೆ 6 ಗಂಟೆಗೆ ನಾನಿದ್ರೆ 5:30-6 ಗಂಟೆಗೆ ನಾನು ಆನ್ ಮಾಡ್ಕೊಳ್ತೇನೆ. 6 ಗಂಟೆಗೆ ಆನ್ ಮಾಡಿದ್ರೆ 1:15ಗೆ ಆಫ್ ಮಾಡ್ತೇನೆ ಪಂಪು. 2:15 ತಪ್ಪಿದ 3 ಗಂಟೆಗೆ ಪುನಃ ಆನ್ ಮಾಡ್ತೇನೆ. ರಾತ್ರಿ 8 ಗಂಟೆ ತನಕ ನೀರಿದೇನು ದೇವರ ದೇವರಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ಮುಂದೆ ಹೋದ್ರೆ ಒಂದು 300-350 ಗಿಡದೊಂದು ತೋಟ ಇದೆ. ಅದು ಆಮೇಲೆ ತೋರಿಸ್ತೇನೆ ನಾನು ನಿಮ್ಗೆ. ಈ ದಾರಿಲ್ಲ? ಸ್ಟಾರ್ಟಿಂಗ್ ನಮ್ಮ ಮನೆ ಹತ್ರ ಇರುವಂತದ್ದು. ಫಸ್ಟಿಗೆ ನಾನು ದಿಗ್ವಿಜಯ ಬಿಟ್ಟಾಗ ನಮ್ದು ಸ್ಟಾರ್ಟಿಂಗ್ ಯಾವ್ದಿತ್ತು ಅದನ್ನು ತೋರಿಸ್ಕೊಂಡು ಮತ್ತೆ ಈಚೆ ಬರ್ತೇನೆ ನಾನು ನಿಮ್ಗೆ. ಓಕೆ, ನೋಡೋಣ. ಇದು ಕಾರನ್ನು ನಂದು ಫಸ್ಟ್ ಫಸಲಲ್ಲಿ ತಗೊಂಡ ಫಸ್ಟ್ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡ ಕಾರ್ ಇದು. ಬ್ಯೂಟಿಫುಲ್. ನೋಡಿ, ನಮ್ಮ ಕೃಷಿಕರ ಕಾರು. ಯುವ ಕೃಷಿ ಸಾಧಕರ ಕಾರು. ಹೊರಡೋಣ. ಏನ್ ಬೇಕು ಮದ್ದು ಬಿಡುವಂಥದ್ದು ಅಂಥದ್ದನ್ನು ಎಲ್ಲ ಹೇಳಿಕೊಡೋದು ನಮಗೆ ಗುಣಪಾಲ್ ಕಡಂಬ್ರ ಅಂತೇಳಿ. ಓಕೆ. ನಮ್ಮ ಲೆಕ್ಚರರ್, ನಮಗೆ ಜೈನ್ ಜೂನಿಯರ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು ಅವರು. ಓಕೆ. ತೋಟ ಇರ್ತಂತ ಅಂತ ಹೇಳಿ ಅವರಲ್ಲಿ ಕೇಳುವಾಗ ಫಸ್ಟ್ ಖುಷಿ ಪಟ್ಟವರು ಅವರು. ಮಾಡುವಂತ ಏನು ನಿಮಗೆ ಬೇಕು ಮಾಡು, ಸಪೋರ್ಟ್ ಮಾಡುವಂತ. ಇದು ಗಿಡ ಅಡಿಕೆ ಬೀಜ ತಂದು ಪ್ಲಾಸ್ಟಿಕ್ ಕವರ್ಲಿ ಹಾಕಿ ಗಿಡ ಮಾಡಿದ್ದು ನಾನು. ಓಕೆ. ಗಿಡ ತಂದದಲ್ಲ, ಗಿಡನೇ ಮಾಡಿದ್ದು ನಾನು. ಓಕೆ. ಬನ್ನಿ. ನಿಮಗೆ ಗೊತ್ತಿತ್ತಾ? ಇಲ್ಲ, ನಾವು ಬೇರೆ ಕೇಳಿ ಇವರಲ್ಲೆಲ್ಲ ಕೇಳ್ಕೊಂಡು ಇದನ್ನೆಲ್ಲ ಮಾಡಿಸ್ಕೊಂಡು ಹೋಗಿದ್ದು ನಾವು. ಓಕೆ. ಖುಷಿ ಅಂತ ಹೇಳಿದ್ರೆ ಗಿಡ ಮಾಡಿದ್ದೆ ನಾವಿರೋದು, ಅದು ಇದ್ರ ಮೇಲೆ ತುಂಬಾ ಪ್ರೀತಿ ನಮ್ಗೆ. ಅದು ಹಾಗೆ ಅದ ಮಗು. ಮತ್ತೆ ಆ ಗಿಡಗಳು ಕೊಡು ಖುಷಿನೇ ಹಾಗೆ ಅಲ್ಲ? ಹೌದು. ಇದು ಫಸ್ಟ್ ಇಟ್ಟ ತೋಟ ಇದು. ಒಂದು 7 ವರ್ಷ ಆಯ್ತು ಇದಕ್ಕೆ. ಓಕೆ. 7 ವರ್ಷ ಆಯ್ತು. ಓಕೆ. ಒಂದು ಇದರಲ್ಲಿ 1,000 ಸಸಿ ಇದೆ. 1,000 ಗಿಡ ಇದೆ. ಹೌದು, ಫಸ್ಟ್ ಇಟ್ಟ ತೋಟ. ಓಕೆ.
ಎಷ್ಟು ವರ್ಷದ್ದು ಇದು? ಇದು ಅದೇ 7 ವರ್ಷ ಆಯ್ತು. ಈಗ ಒಂದು 3.5 ವರ್ಷ ಆಗಿರ್ಬೋದು ಫಲ ಬರ್ಲಿಕ್ಕೆ ಶುರುವಾಗಿ ಅಲ್ಲ? ಇದು ಮೂರನೇ ವರ್ಷದ ಕೊಯ್ಲು ನನಗೆ. ನೋಡಿ ಇವಾಗ ಬರುವಂಥದ್ದೆಲ್ಲ ನೋಡಿ, ಇದು ಎಲ್ಲ ಒಳ್ಳೆ ಇದು ಬಂದಿದೆ ಇಳುವರಿ ಎಲ್ಲ ನೋಡಿ. ಇದೆಲ್ಲ ಆ್ಯಕ್ಚುಲಿ 5-6 ಗೊನೆ ಬಂತು ಅಂತಾರೆ, ಒಳ್ಳೆ ಗೊನೆಗಳು ನೋಡಿ. ಕರೆಕ್ಟ್. ಎಲ್ಲ ಬಂದಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಸ್ವಲ್ಪ ಇವಾಗದ್ದು ವೆದರ್ಗೆ ಸೆಟ್ ಆಗೋದು ಸ್ವಲ್ಪ ಕಡಿಮೆ. ವೆದರ್ಗೆ ಸ್ವಲ್ಪ ಈ ಕಾಯಿಗಳೆಲ್ಲ ಉದುರ್ತದೆ ಇವಾಗ. ಅದಕ್ಕೆ ನಾನು ಸ್ವಲ್ಪ ಈಗ ರೀಸೆಂಟಾಗಿ ಒಂದು ವೀಕ್ ಹಿಂದೆ ಒಂದ್ಸಲ ಮದ್ದು ಬಿಟ್ಟೆ. ಸ್ವಲ್ಪ ಅದು ಏನಿದ್ರು ಕೂಡ ಇವಾಗದ್ದು ವೆದರ್ಗೆ ಸೆಟ್ ಆಗ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಇದು ಎಷ್ಟು ಸುಲಭ ಅಂತಿಲ್ಲ ಕೃಷಿಯಲ್ಲಿ, ನಿಮಗೆ ಏನು ಮಾಡುದು ಸುಲಭ ಅಂತ ಹೇಳಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಕಷ್ಟ ಇದೆ, ಕೆಲಸ ಮಾಡೋದಕ್ಕೆ ದುಡ್ಡಕ್ಕೆ ಖುಷಿ ಉಂಟು ಇದರಲ್ಲಿ. ಕೆಲಸ ಮಾಡುವಂತಲ್ಲಿ ತುಂಬಾ ಖುಷಿ ಉಂಟು ನೋಡಿ. ಇದೆಲ್ಲ ಒಳ್ಳೆ ಇದು, ಇಷ್ಟು ಇಳುವರಿ ಬರುವುದು ಆಕ್ಚುಲಿ ಒಳ್ಳೆ ಇಳುವರಿ ಇದೆಲ್ಲ ಹೀಗೆ ಬರುವಂಥದ್ದೆಲ್ಲ. ಓಕೆ, ಬಂದಿದೆ, ಚೆನ್ನಾಗಿ ಬಂದಿದೆ. ಇನ್ನು ಹೆಂಗೆ ಉಳಿತದೆ ಉಳಿಸ್ಕೊಳ್ಳುವಂಥದ್ದು ನಮ್ಗೆ ಬಿಟ್ಟದ್ದು. ಚಾಲೆಂಜ್ ಏನು ಬರುತ್ತೆ ನಿಮಗೆ ಈಗ ಅಡಿಕೆಗೆ ಇವಾಗ ಕೃಷಿಲಿ? ಅಂದ್ರೆ ಈ ಸಲ ನಾನು ರೇಟ್ ಚೆನ್ನಾಗಿದೆ, ಈ ಸಲ ರೇಟ್ ಚೆನ್ನಾಗಿದೆ. 470 ಇವತ್ತಿನ ರೇಟ್ 470 475 ಇದೆ ಇವಾಗದ್ದು. ಇವಾಗ ನಿಮ್ಗೆ ತೋರಿಸ್ತೇನೆ, ಅಲ್ಲಿ ಸಿಪ್ಪೆ ತೆಗಿತಿದ್ದಾರೆ. ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ನಂದು 500 ರೂಪಾಯಿ ಇರಬೇಕಂತ ನಾನು ಕೊಡುವಂತ ರೆಡಿ ಆಗಿತ್ತೆ. ಕರೆಕ್ಟ್. ಸ್ವಲ್ಪ ವೆಯ್ಟ್ ಮಾಡ್ತೇನೆ. ಒಂದು ಅದನ್ನು ಇಡುವಂಥ ಕ್ರಮ ಎಲ್ಲ ಇದೆ, ಪ್ಲಾಸ್ಟಿಕ್ ಕವರಲ್ಲೆಲ್ಲ ಹಾಕಿ ಆಮೇಲೆ ಗೋಣಿ ಚೀಲ ತುಂಬಿಸಿ ಸ್ವಲ್ಪ ಚೆನ್ನಾಗಿ ಇಡಬೇಕು, ಇಲ್ಲಂತದ್ದು ಪ್ರಾಬ್ಲಮ್ ಆಗ್ತದೆ. ಒಂದು 4-5 ತಿಂಗಳು ಇಡುವಂಥದಕ್ಕೇನು ಸಮಸ್ಯೆ ಆಗೋದಿಲ್ಲ. ಹೌದು. ಒಂದು 500 ನನ್ನ ತಲೆಯಲ್ಲಿ ಇರುವಂಗೆ ಒಂದು 500 ರೂಪಾಯಿ ಆದಾಗ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಇದ್ದೇನೆ. ಸಿಪ್ಪೆ ತೆಗಿಯಕ್ಕೆಲ್ಲ ಜನ ಸಿಗುದಿಲ್ಲ, ಅಷ್ಟು ಅರ್ಜೆಂಟ್ ದುಡ್ಡು ರೇಟ್ ಆಗೋ ಟೈಮಲ್ಲಿ ಅವ್ರು ಸಿಗುದಿಲ್ಲ. ಹೌದು. ಅದಕ್ಕೆ ಇವಾಗ ತೆಗ್ದಿಟ್ರೆ ಒಂದು 5-6 ತಿಂಗಳಿಗೆ ಶೇಖರಣೆ ಮಾಡಿಡ್ಲಿಕ್ಕೆ ಆಗ್ತದೆ. ಹೌದು. ಇದೆಲ್ಲ ಎಲ್ಲ ಚೆನ್ನಾಗಿ ಬಂದಿದೆ, ಫಸಲು ಇದೆಲ್ಲ ಚೆನ್ನಾಗಿ ಬಂದಿದೆ. ಸೈಡಲ್ಲೆಲ್ಲ ಕೆಲವು ಗಿಡಗಳನ್ನೆಲ್ಲ ಹಾಕಿದ್ದೇನೆ, ಫ್ರೂಟ್ಸ್ ಗಿಡಗಳನ್ನೆಲ್ಲ ಹಾಕಿದ್ದೇನೆ. ಇದು ಇಂಥದ್ದೆಲ್ಲ ಇದು ಸೀತಾಫಲ. ಹೌದು, ಇಂಥದ್ದೆಲ್ಲ ಬದಿಯಲ್ಲಿ ಎಲ್ಲ ಇದೆ. ಅಂದ್ರೆ ನೀರು ಸ್ಪ್ರಿಂಕ್ಲರ್ ಅಲ್ಲಿ ಕೆಳಗೆ ಬಿದ್ದು ನೋಡಿ. ಇದು ಅಡಿಕೆ, ಇದು ತೆಂಗಿನ ಮರ, ಇದೆಲ್ಲ ತಂದೆ ಇಡುವ ಇತ್ತು ಅಂತ ಇದೆಲ್ಲ ಮರಗಳೆಲ್ಲ ತೆಂಗಿನ ಮರ ಇದೆಲ್ಲ. ಇದು ಭತ್ತ ಮಾಡ್ತೇವೆ, ಇಯರ್ಲಿ 2 ಸಲ ಭತ್ತ ಮಾಡ್ತೇವೆ ಈ ಗದ್ದೆಯಲ್ಲಿ, ಎದುರು ಕಡೆ ಕಾಣುವ ಗದ್ದೆಯಲ್ಲಿ. ಸಾಧಾರಣ ನಮ್ಮ ಖರ್ಚಿಗೆಲ್ಲ ಬಂದು ಒಂದು ಸ್ವಲ್ಪ ಕೊಡಕ್ಕೆ ಆಗ್ತದೆ. ಈ ಸಲ ಬೇರೆಯವರಿಗೆ ಕೊಟ್ಟದ್ದು ಇದು ಮಾಡೋಕ್ಕೆ. ಇಲ್ಲ, ಕೋವಿಡ್ ಟೈಮಲ್ಲಿ ನಾನೇ ಮಾಡಿದ್ದೇನೆ ಭತ್ತ. ನಾನು ಮನೆಗೆ ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಅಕ್ಕಿ ನಿಟ್ಟು ನನಗೆ ಬೇಕಾದಷ್ಟು 60,000 ರೂಪಾಯಿದ್ದು ಅಕ್ಕಿ ಸೇಲ್ ಮಾಡಿದ್ದೇನೆ ನಾನು. 3 ತಿಂಗಳದ್ದು ಅವಧಿ ಅಲ್ಲ, 3-4 ತಿಂಗಳದ್ದು ಅವಧಿ ಇರೋದು. ಹೌದು. ಕಷ್ಟ ಇದೆ, ಕಷ್ಟ ಇದ್ರೂ ಕೂಡ ಖುಷಿ ಇದೆ. ಹೌದು. ಮತ್ತೆ ಬೆಳಗ್ಗೆ ಎದ್ದು ನಾನು ಬಾಂಬೆಯಲ್ಲಿ ಇದ್ರೂ ಕೂಡ ಬಾಂಬೆಯಲ್ಲಿ ಬರ್ತಾ ಇದ್ದೇನೆ. ಬಾಂಬೆಯಲ್ಲಿ ಬಂದು ಫಸ್ಟಿಗೆ ಮತ್ತೆ ಈ ಡ್ರೆಸ್ಸನ್ನೆಲ್ಲ ತೆಗೆದು ಮತ್ತೆ ನಾನು ಫಸ್ಟ್ ತೋಟಕ್ಕೆ ಎಂಟ್ರಿ. ತೋಟಕ್ಕೆ ಬಂದು ಒಂದ್ಸಲ ಆ ತುದಿನ ಈ ತುದಿಗೆ ಹೋಗಿ ಹೇಗಿದೆ ಅಂತ ನೋಡುದು ಮೇಲಿಂದ. ಬುಡ ನೋಡುವಾಗ ಏನಾದ್ರು 1-4 ಕಾಯಿ ಏನಾದ್ರು ಬಿತ್ತು ಅಂತಾದ್ರೆ ಆಮೇಲೆ ಶುರು ಆಗುತ್ತೆ, ಅಯ್ಯೋ ಇಷ್ಟು ಕಷ್ಟಪಟ್ಟು ಹೋಯ್ತಲ್ಲ ಅಂತ ಹೇಳುವಂಥದ್ದು. ಏನಾದ್ರು ಮನೆಯಲ್ಲೆಲ್ಲ ಕಿರಿಕಿರಿ ಮಾಡ್ಲಿಕ್ಕೆ ಉಂಟು, ನೀವು ನೋಡ್ಲಿಲ್ಲ, ಮದ್ದು ಬಿಡ್ಬೇಕಿತ್ತು, ಹಾಗೆ ಹೀಗೆ. ಮತ್ತೆ ಇವಾಗ ಒಂದು 15 ದಿವಸ ನಾನು ಇದ್ದೇನೆ ಇಲ್ಲೇ. ಇವಾಗ ಗೊತ್ತಾಗ್ತದೆ ಏನಂತೇಳಿ. ಇವಾಗ ಬಿದ್ದಿರುವಾಗ ಪ್ರಾಬ್ಲಮ್ ಬೇರೆ ಇದೆ, ಮನೆಯವ್ರು ನೋಡಿ ಏನು ಪ್ರಯೋಜನ ಇಲ್ಲ ಅಂತ ನಾವು ಇದ್ದಾಗಲೇ ಗೊತ್ತಾಗೋದು. ಕರೆಕ್ಟ್. ಹಾಗೆ ನೋಡಿ, ಈಗ ಸ್ಪ್ರಿಂಕ್ಲರ್ ಇವಾಗ ಹಾಕಿದ್ ನಾವು ಅಲ್ಲಿ ಇದು ಹಾಕಿದಾಗ ಇನ್ನು 8 ಗಂಟೆ ತನಕ ನಾನು ಹಾಕ್ತಾ ಇರ್ತೇನೆ, ಚೇಂಜ್ ಮಾಡ್ತೇನೆ. ಒಂದು ಸಲ ಬಿಡುವಾಗ 2 ತಾಸು ಬಿಡ್ತೇನೆ, 2.5 ತಾಸು 2.5 ತಾಸು ಸ್ಪ್ರಿಂಕ್ಲರ್ ಬಿಡ್ತೇನೆ ಒಂದು ಸಲಕ್ಕೆ. 2.5 ತಾಸು ಆದ ಕೂಡಲೇ ಇನ್ನೊಂದು ಕಡೆ ಬೇರೆ ಕಡೆ ಶಫಲ್ ಮಾಡ್ತೇನೆ. ಸಾಕಷ್ಟು? ಸಾಕಾಗುತ್ತೆ. 2.5 ತಾಸು ಆರಾಮ ಸಾಕಾಗುತ್ತೆ. ಇದು ನೋಡಿ, ಹಿಂಗೆ ಬದುವಲ್ಲೆಲ್ಲ ಏನಾದ್ರು ವೇಸ್ಟ್ ಆಗಿ ನೀರು ಹೊರಗಡೆ ಬೀಳ್ತಲ್ಲ, ಏನಾದ್ರು ಬೆಳೆಯುವಂತ ಹೇಳಿ ಇಂಥದ್ದೆಲ್ಲ ಹಾಕಿದ್ದೇನೆ ಕೆಲವು. ಅದರಲ್ಲಿ ಆಗಿದೆ, ಒಂದು ಸಣ್ಣ ಜೀವಿ ಎಲ್ಲ ಸಹ ಆಗಿದೆ ಇದರಲ್ಲಿ ಎಲ್ಲ. ಆಚೆಯಿಂದ ಅಲ್ಲೆಲ್ಲ ನಿಮಗೆ ಸ್ವಲ್ಪ ನೀರಿದ್ದು ಇದಾಗ್ಬೋದು, ಸಮಸ್ಯೆ ತೊಂದರೆ ಇಲ್ಲ.
ಬನ್ನಿ. ಇಲ್ಲೊಂದು ಕೆಳಗೆಲ್ಲ ಬಂತು. ನೀರಿನ ಸಿಂಚನ ಆಯ್ತು. ತಂಪು ಮಾಡಿ ಹೋಯ್ತು. ಈಚೆ ಬನ್ನಿ, ಇಲ್ಲಿ ಬರ್ಲಿ ಹೊಡಿಲಿ, ಪರವಾಗಿಲ್ಲ. ಅದು ಬಿದ್ದಾಗ ಒಂಥರ. ಬೀಳುವಲ್ಲಿ ಹಾ. ಇಲ್ಲೆಲ್ಲ ಫ್ರೂಟ್ಸ್ ಗಿಡ ಹಾಕಿದ್ದೀನಿ. ಇವಾಗ Okay. ಬರ್ತಿದೆ ಅಷ್ಟೇ, ಬೆಳೀತಿದೆ ಅಷ್ಟೇ. ಓಕೆ. ಇದರಲ್ಲಿ ಆಕ್ಚುಲಿ 4 ವರ್ಷಕ್ಕೆ ಇಳುವರಿ ಬರ್ತದೆ ಅಂತ ಹೇಳಿ ಅದು ಯಾವ್ದು ಕಾಯಿ ನಮಗೆ ಬರ್ತಾ ಇಲ್ಲ. ಅಲ್ಲಿ ನಿಮ್ದು ಹಲಸಿನ ಗಿಡ ಎಲ್ಲೆಲ್ಲ ಅಲ್ಲಿ ಹಾಕಿದ್ದೇನೆ. ಹಾ. ಅದು 1 ವರ್ಷಕ್ಕೆ ಆಗುವಂತ ಹಲಸಿನ ಗಿಡ. ಹೌದು. ಆಮೇಲೆ ಇದೊಂದು 20 ಇನ್ನೊಂದು ಇದು ಹಾಕಿದ್ದೀನಿ. ಇದು ವೇಸ್ಟ್ ಆಗೋ ಜಾಗಕ್ಕೆ ಹಾ. ಲಕ್ಷ್ಮಣ ಫಲ ಅಂತ ಇಲ್ಲಿ ಹಾ. ಕೊಯ್ಲಿ ಹೋಯ್ತು ನೋಡಿ. ಇದು ಆಗಿದೆ, ಒಂದು ಸಲ ಆಗಿದೆ ನೋಡಿ. ಹೋದ ವರ್ಷ ತುಂಬಾ ಆಗಿತ್ತು. ಕರೆಕ್ಟ್. ಹೀಗೆ ಬದುವಲ್ಲೆಲ್ಲ ಹಾಕಿದ್ರೆ ನೀರು, ಸ್ಪ್ರಿಂಕ್ಲರ್ ನೀರು ವೇಸ್ಟ್ ಆಗೋ ಜಾಗಕ್ಕೆಲ್ಲ ಹಾಕಿದ್ರೆ ಸ್ವಲ್ಪ ಬೆಳೀತದೆ ಅಂತ ಹೇಳಿ ಹೌದು. ಅಲ್ಲಿ ಕಾಯಿ ಆಗಿದೆ. ಇದು ನಿಮ್ಮ ಕ್ಯಾನ್ಸರ್ಗೆಲ್ಲ ಒಳ್ಳೆ ಮೆಡಿಸಿನ್ ಅಂತ ಹೇಳ್ತಾರೆ. ಲಕ್ಷ್ಮಣ. ಹೌದು, ಹೇಳ್ತಾರೆ. ನೋಡಿ, ಇದೊಂದು ಅವಳಿ ಜೋಳಿ ಎರಡು ಒಂದೇ ಇದ್ದಲ್ಲಿ. ಇದೊಂದು ಸ್ಪೆಷಲ್ ಆಗಿರ್ತದೆ. ಹೌದು. ಕೆಲವು ತೋಟದಲ್ಲಿ ಒಂದಾದ್ರೂ ಇದು ಇರ್ತದೆ. ಎರಡರಲ್ಲಿ ಬರ್ತದೆ ನೋಡಿ. ಈಗ ಹೌದು. ಇದರಲ್ಲಿ ಇದೆ, ಇದರಲ್ಲಿ ಇದೆ ನೋಡಿ, ಮರಗಳಲ್ಲಿ ಟ್ವಿನ್ಸ್ ನೋಡಿ. ಹೌದು. ಅಂದ್ರೆ ಖುಷಿ ಇದೆ ಸಂದೇಶ. ಹಾ. ನಿಮ್ಗೆ ಮತ್ತೆ ಆಫೀಸಲ್ಲಿ ಹೋಗುವ ಕೆಲಸ ಮಾಡುವ ಒಂದು ಖುಷಿ ಇತ್ತು ಅಂತ ಆದ್ರೆ ಹಾ. ನಿಮ್ಗೆ ಅಗ್ರಿಕಲ್ಚರ್ ಅಲ್ಲಿ ಇಲ್ಲಿ ಬಂದು ಕೆಲಸ ಮಾಡೋದು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇದೆ ಖುಷಿ. ಜಾಸ್ತಿ ಖುಷಿ. ನನ್ಗೆ ಹೇಳೋದಾದ್ರೆ ನಮ್ಗೆ ತುಂಬಾ ಇಷ್ಟ ಇದ್ರಲ್ಲಿ. ಮತ್ತೆ ಇಲ್ಲ ಎಲ್ಲ ಕೆಲಸ ಮಾಡ್ತೇನೆ ನಾನು. ಇವಾಗ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂತ ಹೇಳಿದ್ರೆ AC ಗೊತ್ತದಲ್ಲ. ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಂತದ್ದು ಎಲ್ಲ ಕೆಲಸ ಮಾಡ್ತೇನೆ ನಾನು. ಮದ್ದು ಬಿಡುವಂತ ಕೆಲಸದಿಂದ ಹಿಡಿದು ಹೌದು. ಹುಲ್ಲು ಹೊಡೆಯುವಂತ ಕೆಲಸ ಶುರು ಮಾಡಿ ಹಾ. ಎಲ್ಲನೂ ಮಾಡ್ತೇನೆ. ಎಲ್ಲ ಗೊತ್ತಿದೆ. ಕೆಲಸಕ್ಕೆ ಬರ್ತೇನೆ. ನಮ್ಗೆ ಇಲ್ಲಿಗೆ ಹತ್ರ ಒಂದ್ಸಲ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಾ. ಈ ಮರೋಡಿ ಅಂತ ಗ್ರಾಮದಿಂದ ನಮ್ಗೆ ಕೆಲಸಕ್ಕೆ ಬರೋದು. ಓ, ಅಲ್ಲಿಂದ ಬರ್ತಾರೆ. ಹೇಗೆ ಕರ್ಕೊ ಬರ್ತೀರಾ? ಹೌದು. ಅವರೇ ಬರ್ತಾರಾ? ಹೇಳಿ. ನೀವು ಹೋಗಿ ಕರ್ಕೊಂಡು ಬರ್ಬೇಕಾ? ಅವ್ರು ಬರ್ತಾರೆ, ಅವರು ಆಟೋದಲ್ಲಿ ಬರ್ತಾರೆ. ಓಕೆ. ನಾನು ಇತ್ತು ಅಂತ ಅವ್ರು ಸ್ವಲ್ಪ ಕಿರಿಕಿರಿ ಆಗ್ತದೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನನ್ಗೆ ಗೊತ್ತಿದ್ದಾಗ ಇದು ಹಾಕಿ ಬಿಡ್ಬೇಡಿ, ಎಲ್ಲದಕ್ಕೂ ತಾಗ್ಬೇಕು ಮದ್ದು, ಸುಮ್ಮನೆ ಬಿಡ್ಬೇಡಿ, ಇಡೀ ಗಿಡಕ್ಕೆ ಮದ್ದು ಬಿಡ್ಬೇಕು ಎಲ್ಲ ಹೇಳ್ತೇನೆ. ಹೌದು. ಅವ್ರಿಗೆ ಕಿರಿಕಿರಿ ಆಗ್ತದೆ. ಆಗ ನಾನು ಇತ್ತು ಅಂತ ತುಂಬಾ ನಾನು ಸ್ವಲ್ಪ ಆಚೆ ಹೋಯ್ತು ಅಂತ ಶುರು ಮಾಡ್ತಾರೆ ಪುನಃ ನನ್ಗೇನ ಹೇಳಕ್ಕೆ. ಕರೆಕ್ಟ್. ಇದನ್ನ ಮದ್ದು ಬಿಡುವಂತದ್ದು ಮತ್ತೆ ಗೊಬ್ಬರ ಹಾಕುವಂಥದ್ದು ಇದರಲ್ಲಿ ನಾನು ರಾಜಿ ಆಗುದಿಲ್ಲ. ಹೌದು. ಅಲ್ಲ, ಅವು ಕೆಲಸ ನಡಿಲೇಬೇಕು ಗಿಡ. ಯಾಕಂತೇಳಿ ಇಷ್ಟು ಖರ್ಚು ಮಾಡಿದ ಮೇಲೆ ಹೌದು. ಮತ್ತೆ ಗಿಡ ಚೆನ್ನಾಗಿದ್ರೆ ದುಡ್ಡೇ ಒಂದಲ್ಲ ಸಂದೇಶ. ಹೌದು. ಹೌದು. ಖುಷಿನೂ ಒಂದಿದೆ ಅಲ್ಲ. ಅಲ್ಲಿ ದುಡ್ಡೇ ಇದ ಇಂಪಾರ್ಟೆಂಟ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಕರೆಕ್ಟ್. ಖುಷಿನೂ ಇದು ಏನಂತ ನಾವೇ ಮಾಡಿದ್ರಲ್ಲಿ ಹಿಂಗೆ ಆಯ್ತು, ಹೌದು. ಇಷ್ಟು ಕೊಟ್ಟಿದ್ದೇವೆ ಅಂತ ಹೇಳುವಾಗ ಅದರಲ್ಲಿ ಇರುವಂತ ಖುಷಿನೇ ಬೇರೆ. ಹೌದು ಹೌದು. ಮತ್ತೆ ನೀವು ಕಷ್ಟ ಬಿದ್ದು ಬೆಳೆಸಿದ್ದಲ್ಲ, ಹೌದೌದು. ಹಾಗಾಗಿ ಅದೊಂಥರ ಬೇರೆನೇ. ನೋಡಿ, ಇದು ಒಂದೇ ಬಳ್ಳಿ ಇರುವುದು. ಹಾ. ವೀಳ್ಯದೆಲೆ. ಇದರೀಗ ಎಲ್ಲ ಸ್ವಲ್ಪ ಆಗಿಲ್ಲ ಇದು. ನೀವು ಹೇಳಿದ್ರೆ ನಮಗೆ ಇದು ನಾನಿದ್ರೆ ಕೆಲವು ಸಲ ನನಗೇನೋ ಸುಮ್ಮನೆ ಟೈಮ್ ಪಾಸ್ಗೆ ಆದ್ರೆ ಹಾ. ಇದು ಒಂದು ಗಿಡದಲ್ಲಿ ನಾನು ಒಂದ್ಸಲ ಕೊಯ್ದ ಒಂದು 800-900 ರೂಪಾಯಿದ್ದು ಖರ್ಚು ಮಾಡ್ತೀನಿ. ಓಕೆ. ಒಂದು 10-12 ಇದಾಗ್ತದೆ, ಕಟ್ ಆಗ್ತದೆ. ಹೌದು ಹೌದು. ಸುಮ್ಮನೆ ಇದು ಒಂದು ಟೈಮ್ ಮಾಡ್ಲಿಕ್ಕೆ ಅಂತಲೂ ಮಾಡಿದಲ್ಲ ನಾನು. ಹೌದು. ನಾನು ಮೀಡಿಯಾಕ್ಕೆ ಬರೋಕ್ಕಿಂತ ಮುಂಚೆ ಇದೆ ನನ್ನ ಪಾಕೆಟ್ ಮನಿ ಮನೆಯಲ್ಲಿ. ಹಾಗೆ ಖುಷಿ ಇದೆ ಸಂದೇಶ ಇದರಲ್ಲಿ. ಹೌದು. ಖುಷಿ ಪಡ್ತೇನೆ. ಮತ್ತೆ ಮಾಡಿದ್ದು ಉದ್ದೇಶ ಇವಾಗ ಕಾಣಿಸ್ತದೆ. ಮಾಡಿದ್ದು ಆ ಟೈಮಲ್ಲಿ ಮಾಡಿದ್ದು ಒಳ್ಳೇದಾಯ್ತು. ಏನೋ ಫ್ಯೂಚರ್ಗೆ ಇನ್ನು ಊರಲ್ಲಿ ಸೆಟ್ಲ್ ಬಾಂಬೆಲ್ಲೇ ಇದ್ರೂ ಕೂಡ ತಾತ್ಕಾಲಿಕ ಅದು ನಮ್ಮದು. ಹೌದು. ಒಂದು ಫ್ಯೂಚರ್ಗೆ ಏನು ಇರೋದು ಇಲ್ಲೇ ಬರಬೇಕಲ್ಲ ನಾನು. ಕರೆಕ್ಟ್. ಆ ಟೈಮ್ಗೆ ಒಂದು ಏನೋ ಬೇಕು ಅಂತ ಹೇಳಿ ರಿಟೈರ್ಮೆಂಟ್ ಟೈಮ್ ಅಂತ ಹೇಳ್ತಾರಲ್ಲ. ಅಲ್ಲ, ಇದು ಲೈಫ್ ಲಾಂಗ್ ಬಿಡಿ. ಹೌದು. ಹಾಗಾಗಿ ನೋಡಿ, ಇದೊಂದು ಇದ್ದದ್ದು ಬಳ್ಳಿ, ಅದು ಫ್ಯಾಷನ್ ಫ್ರೂಟ್. ಇದಾ? ಹೌದೌದು, ಇದು ಫ್ಯಾಷನ್ ಫ್ರೂಟ್ ಬಳ್ಳಿ. ಇದು ಓಕೆ. ಇದು ಹೋದ ವರ್ಷ ತುಂಬಾ ಸಿಕ್ಕಾಪಟ್ಟೆ ಆಗಿತ್ತು. ಅದು ಕಟ್ ಮಾಡಿದ್ವಿ ಮೊನ್ನೆ ಕ್ಲೀನ್ ಮಾಡುವಾಗೆಲ್ಲ ಕಟ್ ಮಾಡಿದ್ವಿ. ಇದು ಮಧ್ಯೆ ಹಾಕಿದ್ರೆ ಚಪ್ಪರ ತರ ಬರ್ತದೆ. ಹೌದು, ಚಪ್ಪರ ತರ ಹಾಕ್ಬೇಕಿತ್ತು ಆಕ್ಚುಲಿ. ನಾವಂತ ಹೇಳಿದ್ ನಾವು ಹೆಂಗೆ ಅಂತ ಹೇಳಿದ್ದು ಸೇಲಿಂಗ್ ಮಾಡಿದಲ್ಲ. ನನ್ನ ಗಿಡ ಇದರಲ್ಲಿ ತೋಟ ಮತ್ತೆ ಮೇಲ್ಗಡೆ ಎಲ್ಲ ತೋಟದಲ್ಲಿ ಎಲ್ಲ ಪ್ರತಿ ಗಿಡನೂ ಒಂದೊಂದು 2-2 ಗಿಡ ಎಲ್ಲನೂ ಇದೆ. ಯಾವುದು ಸಪೋಟ ಆಗ್ಬೋದು, ಜಾಮ್ ಆಗ್ಬೋದು, ಪೇರಳೆ ಆಗ್ಬೋದು, ನಿಂಬೆ ಹಣ್ಣು ಆಗ್ಬೋದು, ಎಲ್ಲನೂ ಒಂದೊಂದು ಗಿಡ ಹಾಕಿದ್ದೇನೆ. ಓಕೆ.
ಸೇಲ್ ಮಾಡುವ ದೃಷ್ಟಿ ಅಂತಲ್ಲ, ನಿಮ್ಗೆ ನಮ್ಮ ಮಕ್ಕಳಿಗೆ ನಮ್ಗೆ ಬೇಕು ಅಂತ ಅದು ತುಂಬ ಅಂತ ಅದಕ್ಕೋಸ್ಕರ ಇದು ಒಂದೊಂದು ಎರಡೆರಡು ಬಳ್ಳಿ ಇಳಿಸ್ತೇವೆ. ಇದೆಲ್ಲ ಈಗ ರೀಸೆಂಟ್ ಆಗಿ ಹಾಕಿದ್ದೀರಲ್ಲ ಕಾಳುಮೆಣಸು ಇದೆಲ್ಲ ಒಂದೊಂದರಲ್ಲಿ ಬಳ್ಳಿ ಇದೆ. ಇನ್ನು ಹೇಳಿ ಇದು ಮಾಡಿಟ್ಟಿದ್ದೀನಿ, ಬುಕ್ ಮಾಡಿ ಇಡ್ಬೇಕಂತ ಮಾಡಿಟ್ಟಿದ್ದೇನೆ. ಅಂದ್ರೆ ಈ ಸಲ ಎಲ್ಲ ಬಳ್ಳಿ ಎಲ್ಲ ಗಿಡಗಳಿಗೆ ಬಳ್ಳಿ ಹಾಕ್ತಾ ಇದೆ. ಹಾಕಿ ಎಲ್ಲದಕ್ಕೂ ಹಾಕಿ. ಹಲಸು ಗೆಜ್ಜಲ ಇದು ಕಿವಿ ಹಲಸು ಈ ಕಡೆ ಗುಜ್ಜೆ, ಇಲ್ಲಿ ಎಲ್ಲ ಗುಜ್ಜೆ ಅಂತಾರಲ್ಲ, ಸಿಕ್ಕಾಪಟ್ಟೆ ಒಳ್ಳೆ taste ಇದೆ. ಹೆಬ್ಬಲ್ಸು ಅಂತಾರೆ. ಹೆಬ್ಬಲಸು ಬೇರೆ, ಇದು ನೋಡಿ ಇದು ಆಗಿದೆ ಇದ್ದಲ್ಲಿ. ನಮ್ಮ ಮನೆಗೆ ಮತ್ತೆ ಯಾರು ಫ್ರೆಂಡ್ಸ್ಗೆ ಎಲ್ಲ ಕೊಡ್ತೇವೆ, ಸೇಲಿಂಗ್ ಇದೆಲ್ಲ ಆಗ್ತದೆ, ತುಂಬ ಆಗ್ತದೆ. ಈ ಸಲ ಎಲ್ಲ ಫ್ರೆಂಡ್ಸಿಗೆಲ್ಲ ಕೊಟ್ಟಿದ್ವಿ ಹಾಗೆ. ಇದು ಇಷ್ಟು ಅಲ್ಲಿ ಇದಿದೆ ನಮ್ಮದು ಸಪೋಟ ಗಿಡನೆಲ್ಲ ಇದು ಕಟ್ ಮಾಡಿ ರೀಸೆಂಟಾಗಿ ನೆಟ್ಟೆ.